ನಮಸ್ಕಾರ. ನಾವು ಇವತ್ತು ಹೇಳಿಕೊಟ್ಟಿರೋದು ಐರನ್ ವೀಲ್ ಅಂದರೆ ನೀವು ಕೆಬ್ಬಣದ ಗಾಲಿ ಕೂಡ ಅಂತಲೂ ನೀವು ಹೇಳ್ಬೋದು. ಯಾಕಂದರೆ ಇದು ಹೊಲದಲ್ಲಿ ಎಡಿ ಹೊಡಿಲಿಕ್ಕೆ ಹಾಗೂ ಕೆಮಿಕಲ್ ಸ್ಪ್ರೇ ಮಾಡಲಿಕ್ಕೂ ಕೂಡ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಇದರ ಹೈಟ್ ಬಂದ್ಬಿಟ್ಟು ಸುಮಾರು 3 ಫೀಟ್ ಇದೆ, ಹಾಗೂ ಇದರ ಬಾಟಮ್ ಅಗಲಕ್ಕೆ ಬಂದ್ಬಿಟ್ಟು 4 ಇಂಚ್ ಇದೆ ಅಂತ ಕೂಡ ಹೇಳ್ಬೋದು. ಹಾಗೂ ಈ ದೊಡ್ಡ ಐರನ್ ವೀಲ್ ಏನಿದೆ ಇದು ಕೂಡ 5 ಫೀಟಿನ ಲೆಕ್ಕ ಬರುತ್ತೆ, ಹಾಗೂ 4 ಇಂಚು ಅಗಲಕ್ಕೆ ಬರುತ್ತೆ. ಇದನ್ನು ನೀವು ಕೂಡ ಹಿಂದ್ಗಡೆ ಕೆಮಿಕಲ್ ಸ್ಪ್ರೇನೂ ನೋಡ್ಬೋದು, ಇಲ್ಲಿ ಅಟ್ಯಾಚ್ ಮಾಡಿ ಇದೆ. ಈ ಥರ ಕೆಮಿಕಲ್ ನಾಜಲ್ಗಳು ಇದರಲ್ಲಿ ಇದ್ದಾವೆ. ಅಂದರೆ ಇದರಲ್ಲಿ ಏನು ನೀರು ಹಾಕುವ ಅವಶ್ಯಕತೆ ಏನಿಲ್ಲ, ಪಂಪ್ ಇದರಲ್ಲೇ ಅಟ್ಯಾಚ್ಮೆಂಟ್ ಇರುತ್ತೆ. ನೀವು ಕೆರೆಯಲ್ಲೇ ಇಲ್ಲಾಂದರೆ ಯಾವುದೇ ಒಂದು ನೀರಿನ ಇದು ವ್ಯವಸ್ಥೆ ಇರೋ ಜಾಗದಲ್ಲಿ ನೀವು ಫುಟ್ಬಾಲನ್ನು ಕೆಳಗಡೆ ಹಾಕಿದರೆ ನೀರನ್ನು ಆಟೋಮೆಟಿಕ್ ಲೋಡ್ ಮಾಡಿಕೊಂಡು ಆಮೇಲೆ ಕೆಮಿಕಲ್ ಸ್ಪ್ರೇ ಎಲ್ಲಿ ಬೇಕಲ್ಲಿ ನೀವು ಮಾಡ್ಕೋಬೋದು. ಈ ಐರನ್ ವೀಲ್ ಬಗ್ಗೆ ಹೇಳೋದಾದರೆ ಇದು 15 HP ಇಂದ ಹಿಡಿದು 30 HP ವರೆಗೂ ನಿಮಗೆ 50,000ವರೆಗೆ ಸಿಗುತ್ತೆ. ಬರೀ ವೀಲ್ ಮಾತ್ರ ಸಿಗುತ್ತೆ. ಇದಕ್ಕಿಂತ ಇವಾಗ ನೀವು 31 HP ಇಲ್ಲಿಂದ ಹಿಡಿದು ನೀವು 50 HP ವರೆಗೆ ಬೇಕು ನಮಗೆ ಅಂತಂದು ಹೇಳಿದರೂ ಕೂಡ ಇದು ಸಿಗುತ್ತೆ. ಮಿನಿಮಮ್ 60,000 65,000 ಸಿಗುತ್ತೆ. ಇವು ಎಲ್ಲಿ ಸಿಗ್ತಾವೆ ಅಂತಂದರೆ ನಾನು ಈ ವಿಡಿಯೋ ಇದರಲ್ಲಿ ಮೆನ್ಷನ್ ಮಾಡ್ತೀನಿ. ಇವು ಹುಬ್ಬಳ್ಳಿ ವಜ್ರೇಶ್ವರಿ ಇದರಲ್ಲಿ ಇಂಟ್ರೆಸ್ಟ್ ಇದ್ದಾವೆ, ಅವರು ಮಾಡ್ತಾಯಿದ್ದಾರೆ. ಬೇಕಾ ಅವ್ರ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೇನಂತೆ, ನೀವು ತೊಗೋಬೋದು. ನಾವು ಇವಾಗ ಇದು ಬಳಸಿರೋದು 25 HP ಐಶರ್ ಟ್ರ್ಯಾಕ್ಟರ್ಗೆ. ಇದು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಇದು 18 ಇಂಚಿನ ಸಾಲಿದೆ ಇಲ್ಲಿ ನಾವು ಬಿತ್ತನೆ ಮಾಡಿರೋದು. ವೀಲ್ಗಳು ಕೂಡ ನೀವು ಮುಂದಿಂದ ಬಂದು ನೋಡಿದರೆ ಇದರಲ್ಲಿ ಯಾವುದೂ ಕೂಡ ವೀಲು ಇದಾಗಿಲ್ಲ, ನೋಡ್ತಿರ್ಬೋದು. ಇಲ್ಲೇ ವೀಲ್ ಗ್ಯಾಪ್ನೆಸ್ ಕೂಡ ಎಲ್ಲಿಯೂ ಕೂಡ ತುಳಿತಾ ಇಲ್ಲ. ಬಂದೈತೆ ತೊಗೊಂಡೋಗ್ಬಿಡ್ತೇನೆ ಅಲ್ಲಿಗೆ.